Hello everyone, I am Vinayak and I welcome you all to the Bold Learners YouTube ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರುವಂತಹ ವಿವಿಧ ವಸತಿ ಶಾಲೆಗಳಿಗೆ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಒಂದು ನೋಟಿಫಿಕೇಶನ್ ಬಂದಿದೆ. ಅದೇನು ಅಂತಂದರೆ ಈ ಶಾಲೆಗಳಲ್ಲಿ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇಲ್ಲದೇನೆ ಅಡ್ಮಿಷನನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಸೊ ಹಾಗಾದರೆ ಈ ವಿಶೇಷ ವರ್ಗದ ಅಭ್ಯರ್ಥಿಗಳಂದರೆ ಯಾರು, ಅವರು ಹೇಗೆ ಈ ವಸತಿ ಶಾಲೆಗಳಿಗೆ ಎಕ್ಸಾಮ್ ಬರಿದೇನೆ ಅಡ್ಮಿಷನ್ ಮಾಡಿಸ್ಬೋದು ಅಂತ ಈ ಎಲ್ಲ ಡೀಟೇಲ್ಸನ್ನು ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಯೂಟ್ಯೂಬ್ನಲ್ಲಿ ದ ಬೋಲ್ಡ್ ಲರ್ನರ್ಸ್ ಅಂತ ಸರ್ಚ್ ಮಾಡಿ, ಆಮೇಲೆ ಇಲ್ಲಿ ಕಾಣುತ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಏನಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ. ಆಮೇಲೆ ಇನ್ನೊಂದು ಸಾರಿ ಕ್ಲಿಕ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಅಂತ ಏನು ಸೆಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾವು ಮಾಡುತ್ತಿರುವಂತಹ ವಿಡಿಯೋ ನೋಟಿಫಿಕೇಷನ್ ತುಂಬ ಬೇಗ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಮಾಹಿತಿಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಸಬ್ಸ್ಕ್ರಿಪ್ಷನ್ ಮಾಡೋದು ಏನು ಫ್ರೀ ಇರುತ್ತೆ. ಓಕೆ, ಇದಕ್ಕೆ ಯಾವುದೇ ರೀತಿಯಾದಂಥ ನಿಮ್ಮ ದುಡ್ಡು ಖರ್ಚಾಗುವಂತಿಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾದರೆ ಏನು ಈ ಒಂದು ಮಾಹಿತಿಯ ಬಗ್ಗೆ ನೋಡೋಣ ಈಗ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ. ಓಕೆ, ಸೊ ಇದರ ಅಡಿಯಲ್ಲಿ ಹಲವಾರು ಶಾಲೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು ಯಾವುದು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಬರುತ್ತೆ, ಅಟಲ್ ಬಿಹಾರಿ ವಾಜಪೇಯಿ ಶಾಲೆ, ಶ್ರೀಮತಿ ಇಂದಿರಾ ಗಾಂಧಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕವೀರಣ್ಣ, ಗಾಂಧಿ ತತ್ವ, ಶ್ರೀ ನಾರಾಯಣ ಗುರು, ಓಕೆ, ಪ್ರತಿಭಾನ್ವಿತ ಬಾಲಕಿಯರ ಶಾಲೆಗಳು, ಓಕೆ, ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅಂತ ಈ ರೀತಿ ಬಹಳಷ್ಟು ಶಾಲೆಗಳು ಬರ್ತವೆ. ಓಕೆ, ಸೊ ಈಗಾಗಲೇ ಈ ಎಲ್ಲ ವಸತಿ ಶಾಲೆಗಳಿಗೆ ಸೇರಿ ಒಂದೇ ಒಂದು ಪ್ರವೇಶ ಪರೀಕ್ಷೆಯನ್ನು ನಡೆಸಿದ್ರು. ಆಮೇಲೆ ಅದರ ರಿಸಲ್ಟ್ ಸಹ ಬಂದಿದೆ. ಹಾಗೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ, 2ನೇ ಸುತ್ತಿನ ಆಯ್ಕೆ ಪಟ್ಟಿ ಸಹ ಬಂದಿದೆ. ಓಕೆ, ಸೊ ಈಗಾಗಲೇ ಮೊದಲನೇ ಸುತ್ತಿನಲ್ಲಿ ಹಾಗೂ 2ನೇ ಸುತ್ತಿನಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನನ್ನು ಮಾಡಿದ್ದಾರೆ. ಓಕೆ, ಬಟ್ ಈಗ ಏನೇದಾಗಿದೆ ಅಂತಂದರೆ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇಲ್ಲದೇನೆ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಅವರು ಯಾವುದೇ ರೀತಿಯಾದಂಥ ಎಕ್ಸಾಮನ್ನು ಬರೀಬೇಕೇ ಇಲ್ಲ. ಜಸ್ಟ್ ಒಂದು ಅಪ್ಲಿಕೇಶನ್ ಹಾಕಬೇಕು, ನಿಮಗೆ ಯಾವ ಶಾಲೆ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ನಿಮಗೆ ಸೀಟ್ ಸಿಕ್ಕರೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಓಕೆ, ಆಮೇಲೆ ಇನ್ನೊಂದು ವಿಷಯ, ಈಗ ನಾನು ಏನು ಹೇಳ್ತಾ ಇದ್ದೇನೆ, ನಿಮಗೆ ಒಂದು ವೇಳೆ ಸೀಟ್ ಸಿಕ್ಕರೆ ಕಡೆಯ ದಿನಾಂಕ ಅಡ್ಮಿಷನ್ ಮಾಡಿಸ್ಲಿಕ್ಕೆ ನಿಮಗೆ 23/6/2026 ಆಗಿದೆ. ಓಕೆ, ಸೊ ಹಾಗಾದರೆ ಏನು ಮಾಹಿತಿ ಇದನ್ನ ಸ್ವಲ್ಪ ನೋಡೋಣ. ಮೊದಲಿಗೆ ಈ ನೋಟಿಫಿಕೇಷನನ್ನು ನೋಡ್ಕೊಳ್ಳೋಣ ನಾವು. ಓಕೆ, ಸೊ ಇಲ್ಲಿ ನೋಡ್ಬೋದು ವಿಷಯ ಅಂತ ಹೇಳಿದ್ದಾರೆ, 2026-27ನೇ ಶೈಕ್ಷಣಿಕ ಸಾಲಿನ ಕ್ರೈಸ್ ಅಧೀನದ ವಸತಿ ಶಾಲೆಗಳ 6ನೇ ತರಗತಿಗೆ ವಿಶೇಷ ವರ್ಗದ ಸ್ಪೆಷಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 50% ಸೀಟುಗಳನ್ನು ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ದಾಖಲಾತಿ ಪಡೆಯುವ ಕುರಿತು ಅಂತ ಹೇಳಿದ್ದಾರೆ. ಓಕೆ, ಸೊ ಇನ್ನೊಂದು ಸ್ವಲ್ಪ ಕೆಳಗಡೆ ನೋಡೋಣ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಬಟ್ ಮಾಹಿತಿ ಭಾಳ ಉಪಯುಕ್ತವಾಗಿದೆ. ಯಾವುದೇ ಎಕ್ಸಾಮ್ ಇಲ್ಲದೆ ನಿಮ್ಮ ಮಕ್ಕಳನ್ನು ನೀವು ವಿಶೇಷ ಅಂದರೆ ವಸತಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸ್ಬೋದು. ಸೊ ಹಾಗಾಗಿ ವಿಡಿಯೋ ಕಂಪ್ಲೀಟನ್ನು ನೋಡಿ. ಓಕೆ, ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ ಉಲ್ಲೇಖಿತ ಸರ್ಕಾರದ ಆದೇಶಗಳಂತೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ 6ನೇ ತರಗತಿ ಪ್ರವೇಶಾತಿಯಲ್ಲಿ 50% ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ. ನೀವು ವಿಶೇಷ ವರ್ಗದವರಾಗಿದ್ದರೆ, ಯಾರು ವಿಶೇಷ ವರ್ಗದವರು ಹೇಳ್ತೀನಿ ನಾನು. ಸೊ ಅವ್ರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಏನೇನು ಬೇಕು, SATS ID ಬೇಕಾಗುತ್ತೆ. ಓಕೆ, ಆಮೇಲೆ ವಿದ್ಯಾರ್ಥಿಯ ಹುಟ್ಟಿದ ದಿನಾಂಕ ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ 50% ಸೀಟ್ಗಳನ್ನು ಏನು ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಇನ್ನೂ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ವಿಶೇಷ ವರ್ಗದ ಅಭ್ಯರ್ಥಿಗಳು ಅಂದರೆ ಯಾರು ಅಂತ ನೋಡೋದಾದರೆ, ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಯಾರು ವಿಶೇಷ ವರ್ಗದ ಅಭ್ಯರ್ಥಿಗಳು ಅಂತಂದರೆ, ಒಂದು ನಿಮಿಷ, ಯಾರು ಅಂತಂದರೆ ಆಶ್ರಮ ಶಾಲಾ ಮಕ್ಕಳು ಅಥವಾ ಅರೆ ಅಲೆಮಾರಿ ಸಮುದಾಯದವರು, ಅತಿ ಸೂಕ್ಷ್ಮ ಅಂತ ಕೊಟ್ಟಿದ್ದಾರೆ, ಸೂಕ್ಷ್ಮ ಅತಿ ಸೂಕ್ಷ್ಮ, ಅಲೆಮಾರಿ ಸಮುದಾಯದವರು, ಆಮೇಲೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್, ಚಿಂದಿ ಆಯುವವರು, 25%ಕ್ಕಿಂತ ಹೆಚ್ಚಿನ ಅಂಗವಿಕಲತೆ ಹೊಂದಿದವರು, ಸಫಾಯಿ ಕರ್ಮಚಾರಿ, ಸ್ಮಶಾನ ಕಾರ್ಮಿಕರ ಮಕ್ಕಳು, HIV ಪೀಡಿತ ಪೋಷಕರ ಮಕ್ಕಳು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು, ದೇವದಾಸಿಯರ ಮಕ್ಕಳು, ಬಾಲಕಾರ್ಮಿಕರು, ಅನಾಥ ಮಗು, ಏಕಪೋಷಕರ ಮಕ್ಕಳು, ಸೈನಿಕರ ಮಕ್ಕಳು, ಸರ್ಕಾರಿ ಯೋಜನಾ ನಿರಾಶ್ರಿತರು,
ಸರ್ಕಾರಿ ಕುರಿಗಾಹಿಗಳ ಮಕ್ಕಳು, ಮಾಜಿ ಸೈನಿಕರ ಮಕ್ಕಳು ಇವರೆಲ್ಲರೂ ಯಾವುದರ ಅಡಿಯಲ್ಲಿ ಬರ್ತಾರೆ ಅಂತಂದರೆ ವಿಶೇಷ ವರ್ಗಗಳ ಮೀಸಲಾತಿ ಅಡಿಯಲ್ಲಿ ಬರ್ತಾರೆ. ಓಕೆ, ಸೊ ನೀವೇನಾದರೂ ಈ ವಿಶೇಷ ವರ್ಗಕ್ಕೆ ಸೇರಿದರೆ ನೀವು ಈ ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ, ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವಂತಹ ಏನು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಏನು ಸರ್ಚ್ ಗೂಗಲ್ ಅಂತ ಇರುತ್ತೆ, ಸೊ ಅದರಲ್ಲಿ ಜಸ್ಟ್ KEA ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ KEA ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ KEA ಹೋಮ್ ಅಂತ. ಓಕೆ, ಸೊ ಇದಾದಮೇಲೆ ಆಮೇಲೆ ಈ ಅಪ್ಲಿಕೇಶನ್ ನೀವು ಮೊಬೈಲ್ನಲ್ಲಿ ಹಾಕ್ತಾಯಿದ್ರೆ ಸೊ ಮೊಬೈಲನ್ನು ಅಡ್ಡವಾಗಿ ಹಿಡಿದಿಟ್ಟುಕೊಳ್ಳಿ. ಆಮೇಲೆ ಇಲ್ಲಿ ಮೇಲ್ಗಡೆ ಏನು 3 ಡಾಟ್ ಐಕಾನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣುತ್ತಿರುವಂತಹ ಏನು ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ. ಓಕೆ, ಈ ಡೆಸ್ಕ್ಟಾಪ್ ಸೈಟ್ ಇದನ್ನು ಎನೇಬಲ್ ಮಾಡಿ ಇಟ್ಕೊಂಡಿರಿ. ಓಕೆ, ಸೊ ಇದೆಲ್ಲ ಆದಮೇಲೆ ಮೊಬೈಲನ್ನು ಅಡ್ಡವಾಗಿ ಹಿಡಿದಿಟ್ಟುಕೊಳ್ಳಿ. ಆಮೇಲೆ ಇಲ್ಲಿ ಪ್ರವೇಶ ಅಂತ ಕಾಣಿಸಿಗುತ್ತೆ ನಿಮಗೆ. ಈ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ರವೇಶ ಕ್ಲಿಕ್ ಮಾಡಿದ ಮೇಲೆ 5ನೇ ಲಿಂಕ್ ಕಾಣಿಸಿಗುತ್ತೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆಮೇಲೆ ಈಗ ಏನು ನಿಮಗೆ ನೋಟಿಫಿಕೇಷನ್ ತೋರಿಸ್ತಾ ಇದ್ದೆ ನಾನು, ಆ ನೋಟಿಫಿಕೇಷನ್ ನಿಮಗೆ ನೋಡಬೇಕು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿಶೇಷ ವರ್ಗದ ನೇರ ಪ್ರವೇಶ ಪ್ರಕಟಣೆ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ನೋಟಿಫಿಕೇಷನ್ ಕಾಣಿಸಿಗುತ್ತೆ. ಓಕೆ, ಆಮೇಲೆ ಅಡ್ಮಿಷನ್ ಒಂದು ನಿಮಿಷ ಅಡ್ಮಿಷನ್ ಇದು ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮಗೆ ಫಾರ್ ಎಕ್ಸಾಂಪಲ್ ಏನಾದರೂ ಶಾಲೆ ಅಲಾಟ್ ಆದರೆ ನೀವು 23ನೇ ತಾರೀಕಿನ ಒಳಗೆ, ಓಕೆ, ಅಥವಾ 23ನೇ ತಾರೀಕಿನ ಒಳಗೆ ನೀವು ಅಡ್ಮಿಷನ್ ಮಾಡಿಸ್ಬೇಕು. ಒಂದು ವೇಳೆ ನೀವೇನೋ ಅಡ್ಮಿಷನ್ ಮಾಡಿಸ್ಲಿಲ್ಲ ಅಂತಂದರೆ ನಿಮ್ಮ ಸೀಟು ತಾನಾಗೆ ರದ್ದಾಗುತ್ತೆ. ಓಕೆ, ಸೊ ನೋಟಿಫಿಕೇಷನ್ ನೋಡ್ಕೊಳ್ಬೋದು. ಹಾಗಾದರೆ ಅಪ್ಲಿಕೇಶನ್ ಹೇಗೆ ಹಾಕುವುದು ಅಂತ ನೋಡ್ತೀನಿ. ಇಲ್ಲಿ ಮೊದಲನೇ ಲಿಂಕ್ ಕಾಣಿಸಿಗುತ್ತೆ ನೋಡಿ, ವಿಶೇಷ ವರ್ಗದ ನೇರ ಪ್ರವೇಶ ಲಿಂಕ್ ಅಂತ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಆವಾಗಲೇ ಹೇಳ್ದಂಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಈ ಎಲ್ಲ ಶಾಲೆಗಳು ಬರ್ತವೆ. ಓಕೆ, ಸೊ ಇಲ್ಲಿ ಕೆಲವೊಂದಿಷ್ಟು ಸೂಚನೆಗಳೆಲ್ಲ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಆ ಸೂಚನೆಗಳನ್ನೆಲ್ಲ ಹೇಳಿದ್ದೇನೆ. ಆಮೇಲೆ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಏನಾದರೂ ಡೌಟ್ ಬಂದರೆ ಓಕೆ, ಇಲ್ಲಿ ಕಾಣುತ್ತಿರುವಂತಹ ಮೊಬೈಲ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಓಕೆ, ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ವಿದ್ಯಾರ್ಥಿಯ SATS ನಂಬರನ್ನು ಎಂಟರ್ ಮಾಡಬೇಕು ನೀವು. ಆಮೇಲೆ ವಿದ್ಯಾರ್ಥಿಯ ಹುಟ್ಟಿದ ದಿನಾಂಕವನ್ನು ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ SATS ನಂಬರ್ ಎಂಟರ್ ಮಾಡಿದ ಮೇಲೇ ಅದು ಓಪನ್ ಆಗುತ್ತೆ. ಓಕೆ, ಸೊ ನಿಮಗೆ ಹುಟ್ಟಿದ ದಿನಾಂಕವನ್ನು ಎಂಟರ್ ಮಾಡ್ಕೊಳ್ಳಿ. ಆಮೇಲೆ SATS ನಂಬರನ್ನು ಎಂಟರ್ ಮಾಡಿ. ಇದೆಲ್ಲ ಆದಮೇಲೆ ಗೆಟ್ SATS ಅಂತ ಇರುತ್ತೆ. ಓಕೆ, ಇಲ್ಲಿ ಏನು ಕಾಣ್ತಾ ಇದೆ ನಿಮಗೆ ಗೆಟ್ SATS, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಿದ್ಯಾರ್ಥಿಯ ಡೀಟೇಲ್ಸ್ ಎಲ್ಲ ಬರುತ್ತೆ. ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ ಸೊ ಲಾಗಿನ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ಅದು. ಓಕೆ, ಸೊ ಇಲ್ಲಿ 3 ಸ್ಟೆಪ್ಗಳಿದ್ದಾವೆ. ಒಂದನೇದು ಅಭ್ಯರ್ಥಿಯ ವಿವರ, ಆಮೇಲೆ ವಿಶೇಷ ವರ್ಗಗಳ ವಿವರ, ಆಮೇಲೆ ವಸತಿ ಶಾಲೆಯ ಆಯ್ಕೆ. ಈ 3 ಸ್ಟೆಪ್ಗಳನ್ನು ನೀವು ಕಂಪ್ಲೀಟ್ ಮಾಡಬೇಕು. ಸೊ ಇಲ್ಲಿ ಅಭ್ಯರ್ಥಿಯ ವಿವರ ಅಂತಂದರೆ ಇಲ್ಲಿ ವಿದ್ಯಾರ್ಥಿ ಹೆಸರು ಇರುತ್ತೆ, ನಾನು ಅದನ್ನ ಬ್ಲರ್ ಮಾಡಿದ್ದೇನೆ. ಓಕೆ, ಆಮೇಲೆ ಅಭ್ಯರ್ಥಿಯ ವಿವರದಲ್ಲಿ SATS ನಂಬರ್ ಇದೆ, ಅಭ್ಯರ್ಥಿ ಹೆಸರಿದೆ, ಅಭ್ಯರ್ಥಿಯ ಲಿಂಗ ಜೆಂಡರ್ ಇದೆ, ಹುಟ್ಟಿದ ದಿನಾಂಕ, ತಂದೆ ಹೆಸರು, ತಾಯಿ ಹೆಸರು, ಆಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ನೀವು ಎಂಟರ್ ಮಾಡಬೇಕು. ಆಮೇಲೆ ಇಲ್ಲಿ ಈಗಾಗಲೇ 5ನೇ ತರಗತಿಯಲ್ಲಿ ಯಾವ ಶಾಲೆಯಲ್ಲಿ ವಿದ್ಯಾರ್ಥಿ ಅಭ್ಯಾಸ ಮಾಡುತ್ತಿದ್ದ ನೋಡಿ ಆ ಶಾಲೆಯ ಹೆಸರು ಇಲ್ಲಿ ಬಂದಿರುತ್ತೆ. ಓಕೆ, ಸೊ ಇದರ ಕೆಳಗಡೆ ಯಾವ ರೀತಿ ಕಾಣಿಸಿಗುತ್ತೆ ಅಂದರೆ ನಿಮಗೆ ಒಂದು ನಿಮಿಷ ಇದರ ಕೆಳಗಡೆ ಓಕೆ, ಸೊ ಇದರ ಕೆಳಗಡೆ ಈ ರೀತಿಯಾಗಿ ಕಾಣಿಸಿಗುತ್ತೆ. ಒಂದು ನಿಮಿಷ. ಓಕೆ, ಇದರ ಕೆಳಗಡೆ 2ನೇ ಸ್ಟೆಪ್, ಅದರ ಕೆಳಗಡೆ ಏನು ಕಾಣಿಸಿಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಮೀಸಲಾತಿ ವಿವರ ಅಂತ ಕಾಣಿಸಿಗುತ್ತೆ. ಓಕೆ, ಸೊ ಇಲ್ಲಿ ನೀವು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮೊದಲನೇ ಜಿಲ್ಲೆ. ಓಕೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ತೇನೆ. ಆಮೇಲೆ ಸ್ವಂತ ತಾಲೂಕು. ಓಕೆ, ಒಂದು ನಿಮಿಷ, ಇನ್ನೊಂದು ಸಾರಿ ಲಾಗಿನ್ ಆಗ್ತೇನೆ ನಾನು. ಓಕೆ, ಇಲ್ಲಿ ಮೀಸಲಾತಿ ವಿವರ ಅಂತ ಇದೆ. ಇಲ್ಲಿ ನಿಮ್ಮ ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಆಮೇಲೆ ಸ್ವಂತ ತಾಲೂಕು, ಫಾರ್ ಎಕ್ಸಾಂಪಲ್ ಸ್ವಂತ ತಾಲೂಕು ನಾನು ಈಗ ಸವದತ್ತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಆಮೇಲೆ ಕೆಟಗರಿ. ಓಕೆ, ಆಲ್ರೆಡಿ ಈ ವಿದ್ಯಾರ್ಥಿ ಕೆಟಗರಿ ಯಾವುದಿದೆ ಅದು ತಾನಾಗೆ ಫಿಲ್ ಆಗಿ ಬಂದಿದೆ. ಒಂದು ವೇಳೆ ತಪ್ಪಾಗಿದ್ದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಅದೇ ರೀತಿಯಾಗಿ ಬಿಡ್ತೀನಿ ಇಲ್ಲಿ. ಆಮೇಲೆ ಇನ್ನರ್ ರಿಸರ್ವೇಷನ್ ಅಂದರೆ SC ST ಯಾರು ಇರ್ತಾರೆ ಅವ್ರಿಗೆ A B C ಅಂತ ಇರುತ್ತೆ, ಅವರು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು.
ಓಕೆ. ಆಮೇಲೆ ಜಾತಿ ಅಂತ ಇದೆ, ಇಲ್ಲಿ ಜಾತಿಗಳ ವಿವರ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು ಎಕ್ಸಾಂಪಲ್ ಆಗಿ ತೋರಿಸ್ತಿದ್ದೇನೆ, ಸೊ ಹಾಗಾಗಿ ನಾನು ಯಾವುದೇ ಒಂದು ಜಾತಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ನಿಮ್ಮ ವಾರ್ಷಿಕ ಆದಾಯ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಇಲ್ಲಿ ನೀವು ಏನು ಮಾಡಬೇಕು, ಇಲ್ಲಿ ಸೇವ್ ಬಟನ್ ಅಂತ ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ. ಆಮೇಲೆ ವಿಶೇಷ ವರ್ಗವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ವಿಶೇಷ ವರ್ಗಗಳ ಮೀಸಲಾತಿ ವಿವರ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಅಂತ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಓಕೆ. ಒಂದು ವೇಳೆ ಏನಾದರೂ ನೀವು ತಪ್ಪಾಗಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಏನು ಮಾಡಬೇಕು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತಪ್ಪಾಗಿ ನಮೂದಿಸಿರುವ ವಿಶೇಷ ವರ್ಗಗಳ ಮೀಸಲಾತಿಯನ್ನು ಅಳಿಸಲು ಇದನ್ನು ಕ್ಲಿಕ್ ಮಾಡಿ ಅಂತ ಇದೆ. ಓಕೆ. ಒಂದು ವೇಳೆ ಏನಾದರೂ ಹಾಗೆ ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದು ಸಲ ತಪ್ಪಾಗುತ್ತೆ. ತಪ್ಪಾಗಿದ್ದರೆ ಅದನ್ನು ನೀವು ಏನು ಮಾಡಬೇಕು, ಇಲ್ಲಿ ತಪ್ಪಾಗಿ ನಮೂದಿಸಿರುವ ವಿಶೇಷ ವರ್ಗ ಅಂತ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಅದು ಎರೇಸ್ ಆಗುತ್ತೆ. ನೀವು ಮತ್ತೊಮ್ಮೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ. ಸೊ ಇದಿಷ್ಟು ವಿವರಗಳ ಬಗ್ಗೆ ಆಯಿತು. ಹಾಗೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಏನು ಬಂದಿರುತ್ತೆ, ವಸತಿ ಶಾಲೆ ಆಯ್ಕೆ ವಿವರ ಅಂತ ಇದೆ. ಅಂದರೆ ನಿಮಗೆ ಯಾವ ಶಾಲೆ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಆಲ್ರೆಡಿ ಜಿಲ್ಲೆ ಬೆಳಗಾವಿ ಅಂತ ಬಂದಿದೆ. ಓಕೆ. ಇಲ್ಲಿ ನಾವು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ. ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ 75% ಮೀಸಲಾತಿ ಕೊಟ್ಟಿರ್ತಾರೆ. ಒಂದು ವೇಳೆ ನೀವು ನಿಮ್ಮ ತಾಲೂಕು ಬಿಟ್ಟು ಬೇರೆ ತಾಲೂಕಿನಲ್ಲಿರುವಂತಹ ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತಂದರೆ ಅವಾಗ ನಿಮಗೆ 25% ಸಿಗುತ್ತೆ. ಅಂದರೆ ಸ್ವಂತ ತಾಲೂಕಿನಲ್ಲಿ 75%, ಔಟ್ ಆಫ್ ತಾಲೂಕು ಅಂತಂದರೆ 25%. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸಹ ಸೌದತ್ತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ರೆಸಿಡೆನ್ಷಿಯಲ್ ಸ್ಕೂಲ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಓಕೆ. ಕ್ಲಿಕ್ ಮಾಡಿದರೆ ಯಾವುದೇ ರೀತಿಯಂತಹ ಶಾಲೆಯನ್ನು ನಮಗೆ ಆಯ್ಕೆ ಮಾಡಿಕೊಡಲಿಕ್ಕೆ ಬರ್ತಿಲ್ಲ. ಯಾಕೆ ಬರ್ತಿಲ್ಲ ಅಂತಂದರೆ ಇದಕ್ಕೆ ಒಂದು ಕಾರಣ ಇದೆ. ಏನು ಅಂತಂದರೆ ಈಗಾಗಲೇ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದರಲ್ಲಿ ಅಡಿಯಲ್ಲಿ ಬರುವಂತಹ ಶಾಲೆಗಳಿಗೆ 2 ಆಯ್ಕೆ ಪಟ್ಟಿಗಳು ಬಂದಿದೆ. ಲಿಸ್ಟ್ 1, ಸೆಲೆಕ್ಷನ್ ಲಿಸ್ಟ್ 1 ಮತ್ತು ಸೆಲೆಕ್ಷನ್ ಲಿಸ್ಟ್ 2. ಈಗಾಗಲೇ ಆ ಮೊದಲನೇ ಆಯ್ಕೆ ಪಟ್ಟಿಯಲ್ಲಿ ಹಾಗೂ 2ನೇ ಆಯ್ಕೆ ಪಟ್ಟಿಯಲ್ಲಿ ವಿಶೇಷ ವರ್ಗದ ಅಭ್ಯರ್ಥಿಗಳು ಏನು ಸೀಟುಗಳಿರ್ತವೆ ಅವರಿಗೆ ರಿಸರ್ವೇಷನ್, ಆ ಸೀಟುಗಳಲ್ಲಿ ಏನಾದರೂ ಅಡ್ಮಿಷನ್ ಆಗಿದ್ದರೆ ಇಲ್ಲಿ ನಿಮಗೆ ಆ ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಯಾಕಂತಂದರೆ ಈಗಾಗಲೇ ಆ ಸೀಟುಗಳು ಫಿಲ್ ಆಗಿರ್ತವೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಶಾಲೆಗಳು ನಿಮಗೆ ನೋಡಿ ಸೆಲೆಕ್ಟ್ ಅಂತ ಮಾಡಿದರೆ ಯಾವುದೇ ಶಾಲೆಯನ್ನು ತೋರಿಸ್ತಾ ಇಲ್ಲ. ಅದೊಂದು ಕಾರಣ ಇರುತ್ತೆ. ಓಕೆ. ನಿಮಗೆ ಏನು ಡೌಟ್ ಇದ್ದರೆ ಓಕೆ, ಬೆಟರ್ ನಾನೇನು ಹೇಳ್ತೀನಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಏನೂ ಸಿಗ್ತಾ ಇಲ್ಲ ಶಾಲೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಅಂದರೆ ಬೆಟರ್ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ವಸತಿ ಶಾಲೆಗೆ ನೀವೇ ಡೈರೆಕ್ಟಾಗಿ ಹೋಗಿ ಭೇಟಿ ಕೊಡಿ. ಓಕೆ. ಸೊ ಅಲ್ಲಿ ಒಂದು ಸಲ ಎನ್ಕ್ವೈರ್ ಮಾಡಿ. ಓಕೆ. ಏನು ಸ್ಕೂಲ್ ದೂರ ಇದೆ ಅಂತೇಳಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಸಲ ಹೋಗಿ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಹೌದಾ? ಸೊ ಒಂದು ಸಾರಿ ಹೋಗಿ ನೀವು ಕೇಳಿ ಅವರಿಗೆ ವಿಶೇಷ ವರ್ಗದ ಅಡಿಯಲ್ಲಿ ಏನು ನೇರ ನೇಮಕಾತಿ ಅಥವಾ ನೇರ ದಾಖಲಾತಿ ಅಂತ ಏನೋ ನೋಟಿಫಿಕೇಷನ್ ಬಂದಿದೆ, ನಿಮ್ಮ ಶಾಲೆಯಲ್ಲಿ ವಿಶೇಷ ವರ್ಗದವರಿಗೆ ಇನ್ನೂ ಸೀಟ್ಗಳು ಖಾಲಿ ಇದ್ದಾವಾ ಇಲ್ವಾ ಅಂತ ಒಂದು ಸಲ ಕೇಳಿ. ಓಕೆ. ಸೊ ಇದ್ದರೆ ಡೈರೆಕ್ಟ್ ಅಡ್ಮಿಷನ್ ಆಗುತ್ತೆ. ಇಲ್ಲ ಅಂತಂದರೆ ಅವ್ರು ಏನು ಮಾಹಿತಿ ಕೊಡ್ತಾರೆ ಅವರು. ಓಕೆ. ಸೊ ಈಗ ನಮಗೆ ಇಲ್ಲಿ ನೋಡಿ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ತಾಲೂಕು ಸೌದತ್ತಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಮಗೆ ಶಾಲೆಗಳು ಸೆಲೆಕ್ಟ್ ಮಾಡೋಕ್ಕೆ ಬರ್ತಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು, ರಾಮದುರ್ಗ ಅಂತ ಏನೋ ಇದೆ. ಓಕೆ. ಈಗ ನೋಡಿ ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸಹ ನಮಗೆ ಯಾವುದೇ ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗ್ತಿಲ್ಲ. ಓಕೆ. ಅಂದರೆ ಏನು ಹಾಗಾದರೆ ಬೇರೆ ಕಿತ್ತೂರು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿಯೂ ಸಹ ನೋಡಿ ಶಾಲೆಗಳು ಸಿಗ್ತಿಲ್ಲ ನಮಗೆ. ಓಕೆ. ಯಾಕೆ ಹೀಗಾಗ್ತಿದೆ ಅಂತಂದರೆ ಹೇಳಿದ್ದೀನಿ ಈಗಾಗಲೇ. ಮೊದಲನೇ ಆಯ್ಕೆ ಪಟ್ಟಿ ಹಾಗೂ 2ನೇ ಆಯ್ಕೆ ಪಟ್ಟಿಯಲ್ಲಿ ಅಡ್ಮಿಷನ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ನಾನು ಹಾವೇರಿ ತೊಗೊಳ್ತೀನಿ. ಇಲ್ಲಿ ಮೇಲ್ಗಡೆ 2ನೇ ಸ್ಟೆಪ್ನಲ್ಲಿ ನಮ್ಮ ಸ್ವಂತ ಜಿಲ್ಲೆ, ಹಾಗೆ ನಿಮಗೆ ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಹಾವೇರಿ ಅಂತ ತೆಗೆದುಕೊಳ್ತೀನಿ. ಆಮೇಲೆ ಇಲ್ಲಿ ತಾಲೂಕು, ಒಂದು ನಿಮಿಷ. ಓಕೆ. ನಾನೀಗ ಇಲ್ಲಿ ಸ್ವಂತ ಜಿಲ್ಲೆ ಹಾವೇರಿ ಅಂತ ಹಾಗೆ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಲಿಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಸ್ವಂತ ತಾಲೂಕು ಸವಣೂರು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ವಸತಿ ಶಾಲೆ ಆಯ್ಕೆ ವಿವರ ಅಂತ ಬರುತ್ತೆ. ಇಲ್ಲಿ ಸಹ ಸ್ವಂತ ಜಿಲ್ಲೆ ಹಾವೇರಿ ಹಾಗೂ ತಾಲೂಕು ಸವಣೂರು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ವಸತಿ ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಸಹ ಕ್ಲಿಕ್ ಮಾಡಿದರೆ ಶಾಲೆಗಳ ವಿವರಣೆಯನ್ನು ಕೊಡ್ತಿಲ್ಲ. ಓಕೆ. ಅಂದರೆ ಈಗ ನಾನು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಇರುವಂತಹ ಶಾಲೆಯಲ್ಲಿ ಈಗಾಗಲೇ ವಿಶೇಷ ವರ್ಗದ ಏನು ಅಭ್ಯರ್ಥಿಗಳಿಗೆ ಸೀಟು ರಿಸರ್ವ್ ಇತ್ತು, ಅದು ಈಗಾಗಲೇ ಫಿಲ್ ಆಗಿದೆ ಅಂತ ಅರ್ಥ. ಓಕೆ. ಆವಾಗಲೇ ಹೇಳ್ದಂಗೆ ಒಂದು ಸಾಲಿ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ವಸತಿ ಶಾಲೆಗೆ ಹೋಗಿ ಭೇಟಿಯನ್ನು ನೀಡಿ. ಓಕೆ.
ಫಾರ್ ಎಕ್ಸಾಂಪಲ್ ಈಗ ನಾನು ತಾಲೂಕು ಅಂತ ಇದೆ, ಇಲ್ಲಿಯೂ ಸಹ ಬೇಕಾದರೆ ನಾನು ಇಲ್ಲಿ ರಾಣೆಬೆನ್ನೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ವಸತಿ ಶಾಲೆ ನೋಡಿ, ಇಲ್ಲಿಯೂ ಸಹ ನಮಗೆ ಶಾಲೆ ಸಿಗ್ತಿಲ್ಲ. ಅಂದರೆ ಯಾರು ಆದಷ್ಟು ಬೇಗ ಈ ಒಂದು ಅಪ್ಲಿಕೇಶನ್ ಹಾಕ್ತೀರಾ ಅವರಿಗೆ ಸೀಟ್ಗಳು ಸಿಗ್ತವೆ. ಓಕೆ, ಲೇಟ್ ಮಾಡ್ತಾ ಹೋದಂಗೆ ಸೀಟ್ಗಳು ಎಲ್ಲ ಸಹ ಫಿಲ್ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಒಂದೊಂದು ಶಾಲೆಯಲ್ಲಿ ಈ ಒಂದು ಅಂದರೆ ಎಲ್ಲ ಶಾಲೆಯಲ್ಲಿ ಈ ವಿಶೇಷ ವರ್ಗದ ಸೀಟ್ಗಳು ಎಷ್ಟು ಇರ್ತವೆ ಅಂತಂದರೆ ಬಹಳ ಅಂದರೆ 1 ಅಥವಾ 2 ಅಥವಾ ಹೆಚ್ಚು ಅಂತಂದರೆ 3 ಇರ್ತವೆ. ಓಕೆ, ಸೊ ಹಾಗಾಗಿ ಆದಷ್ಟು ಬೇಗ ಅಪ್ಲಿಕೇಶನನ್ನು ನೀವು ಹಾಕ್ತಿರಬೇಕು. ಓಕೆ, ನಿಮಗೆ ಈಗಾಗಲೇ ಈ ಒಂದು ಸೀಟುಗಳು ಅಂದರೆ ಸಿಕ್ಕಿದ್ದಲ್ಲಿ ಈ ಒಂದು ಶಾಲೆ ಆಯ್ಕೆ ಆಗಿದ್ದಲ್ಲಿ ನಿಮಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ದಿನಾಂಕ 23/6/2026 ಇದೆ. ಓಕೆ, ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇಲ್ಲದೇನೆ ಯಾವ ರೀತಿ ಅಡ್ಮಿಷನ್ ಮಾಡಿಸ್ಬೋದು ಅಂತ ನಾನು ಹೇಳಿಕೊಟ್ಟೆ ನಿಮಗೆ. ವಿಡಿಯೋ ಇಷ್ಟ ಆದರೆ ತಪ್ಪದೇ ಶೇರ್ ಮಾಡಿ. ಓಕೆ, ಸೊ ಯಾಕಂತಂದರೆ ಬೇರೆ ವಿದ್ಯಾರ್ಥಿಗಳು ಭಾಳಷ್ಟು ಜನ ಇನ್ನೂ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ನಮಗೆ ಮೆಸೇಜನ್ನು ಮಾಡ್ತಾಯಿದ್ರು. ಓಕೆ, ಅವರಿಗೆ ಈ ಒಂದು ಅವಕಾಶ ಕಲ್ಪಿಸಿದ್ದಾರೆ ನೋಡಿ, ಇದರಲ್ಲಿ ಸೀಟ್ ಸಿಗ್ಬೋದು. ಓಕೆ, ಸೊ ಹಾಗಾಗಿ ಆದಷ್ಟು ಬೇಗ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಆಮೇಲೆ ಇದೇ ರೀತಿಯಾದಂತಹ ನಿಮಗೆ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು ಅಂತ ಇದ್ದಲ್ಲಿ ನೀವು ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ಬೋದು. ಓಕೆ, ಸೊ ಈ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಲಿಕ್ಕೆ ಬರುತ್ತೆ. ಒಂದು ವೇಳೆ QR ಕೋಡ್ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವೇ ನಿಮ್ಮನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡ್ಕೊಳ್ತೀವಿ. ಓಕೆ, ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಹಾಗೆ ನೀವು ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ 4ನೇ ತರಗತಿ ಹಾಗೂ 5ನೇ ತರಗತಿಯಲ್ಲಿದ್ದಾರೆ ಅವರಿಗೆ ಈಗಾಗಲೇ ನವೋದಯ ವಿದ್ಯಾಲಯದ ತರಬೇತಿಯ ವಿಡಿಯೋಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅವರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆಮೇಲೆ ಈಗ ಯಾರಾದರೂ ಸೆಲೆಕ್ಟ್ ಆಗಿದ್ದರೆ, ಓಕೆ, ಈ ವಿಶೇಷ ವರ್ಗದ ಅಡಿಯಲ್ಲಿ ಸೆಲೆಕ್ಟ್ ಆಗಿದ್ದರೆ ಅವರಿಗೆ ಏನೆಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು ಅಂತಂದರೆ ಈ ಸ್ಕ್ರೀನ್ ಮೇಲೆ ಇರುವಂತಹ ಎಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ. ಓಕೆ, ಸೊ ಇದು ಆದರ್ಶ ವಿದ್ಯಾಲಯ ಅಂತ ಇದೆ. ಯೂಶ್ವಲಿ ಎಲ್ಲ ಶಾಲೆಗಳಿಗೂ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಇದೇ ಒಂದು ದಾಖಲಾತಿಗಳು ಬೇಕಾಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು, ದ ಬೋಲ್ಡ್ ಲರ್ನರ್ಸ್ 25 ಅಂತ, ಅಥವಾ ಈ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನು ಸಹ ನೀವು ತಲುಪ್ಬೋದು. ಓಕೆ, ಸೊ ಹಾಗಾದರೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.